ಹಲೋ ಎವ್ರಿವನ್, ವೆಲ್ಕಮ್ ಟು ಹವ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ನಮ್ಮ ಯುಗಾದಿ ಸೆಲೆಬ್ರೇಷನ್. ಈ ಒಂದು ಯುಗಾದಿ ಫೆಸ್ಟಿವಲ್ ನಮಗೆ ತುಂಬಾ ಸ್ಪೆಷಲ್. ಯಾಕೆಂದರೆ ನಾನು ಮದುವೆ ಆದಮೇಲೆ ಬಂದಿರುವಂತಹ ಫಸ್ಟ್ ಯುಗಾದಿ, ನಾನು ನನ್ನ ಹಸ್ಬೆಂಡ್ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊತಿರೋಂತಹ ಫಸ್ಟ್ ಯುಗಾದಿ ಇದು. ಅದಕ್ಕೆ ನಮಗಿದು ತುಂಬಾ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಅಂದರೆ ಚೈತ್ರ ಮಾಸ ಅಥವಾ ಹೊಸ ವರ್ಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಯುಗಾದಿ ಹಬ್ಬದ ದಿನ ಯೂಶ್ವಲಿ ಎಲ್ಲರೂ ಹರಳೆಣ್ಣೆನ ಇಟ್ಕೊಂಡು ಮಸಾಜ್ ಮಾಡ್ಕೋತಾರೆ. ನಾವು ಇಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಹರಳೆಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಯೂಶ್ವಲಿ ನಾವು ಹಳ್ಳಿಗಳ ಕಡೆ ಎಲ್ಲ ನೋಡಿದ ಹಾಗೆ ಹರಳೆಣ್ಣೆನ ಇಟ್ಕೊಂಡು ಹರಳಿ ಕಟ್ಟೆಗಳ ಮೇಲೆ ಕುತ್ಕೊಬಿಡ್ತಿದ್ರು. ಇವಾಗ ಎಲ್ಲ ಅದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಯುಗಾದಿ ಹಬ್ಬ ಅಂದಿದ ತಕ್ಷಣ ನಮಗೆ ಮೊದಲು ನೆನಪು ಬರೋದು ಹರಳೆಣ್ಣೆ ಸ್ನಾನ. ಯಾಕೆ ಹರಳೆಣ್ಣೆ ಸ್ನಾನ ಮಾಡ್ತಾರೆ ಯುಗಾದಿಯಲ್ಲಿ ಅಂದರೆ, ನಾವು ಈಗ ತಾನೇ ಚಳಿಗಾಲ ಮುಗಿಸ್ಕೊಂಡು ಬೇಸಿಗೆಗಾಲಕ್ಕೆ ಬಂದಿರ್ತೀವಿ ಮಾರ್ಚ್ ಅಷ್ಟೊತ್ತಿಗೆ. ಸಮ್ಮರ್ಸ್ ಅಂತ ಅಂದಿದ ತಕ್ಷಣ ಹೀಟ್ ಜಾಸ್ತಿ ಇರುತ್ತೆ. ಹರಳೆಣ್ಣೆಯಲ್ಲಿ ಆ್ಯಕ್ಚುಲಿ ಕೂಲಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹರಳೆಣ್ಣೆ ನಮ್ಮ ದೇಹಕ್ಕೆ ತುಂಬಾ ತಂಪು. ಅದಕ್ಕೆ ಸಮ್ಮರಲ್ಲಿ ನಮ್ಮ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ, ಫುಲ್ ಕ್ರ್ಯಾಕ್ಸ್ ಆಗಿರುತ್ತೆ. ಅದನ್ನೆಲ್ಲ ನರಿಷ್ ಮಾಡೋದಕ್ಕೆ ಈ ಹರಳೆಣ್ಣೆ ಸ್ನಾನನ ಮಾಡ್ತಾರೆ. ಸೈಂಟಿಫಿಕಲಿ ಇದು ರೀಸನ್ನು. ಇನ್ನೊಂದು ನಾವು ಯುಗಾದಿ ಹಬ್ಬದಲ್ಲಿ ನಾವು ಇನ್ನೊಂದು ತುಂಬಾ ಫಾಲೋ ಮಾಡೋದು ಅಂದರೆ ಮಾವಿನೆಲೆ ತೋರಣ ಕಟ್ಟೋದು. ಮಾವಿನೆಲೆ ತೋರಣ ಕಟ್ಟೋದು ಅಷ್ಟೇ, ನಮ್ಮ ಪೂರ್ವಜರು ಏನೇ ಮಾಡಿದರೂ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಹರಳೆಣ್ಣೆ ನಮ್ಮ ದೇಹಕ್ಕೆ ಹೇಗೆ ತಂಪೋ, ಮಾವಿನ ಎಲೆಯಲ್ಲೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದು ಅಷ್ಟೇ ತುಂಬಾ ಒಳ್ಳೆಯದು ನಮಗೆ. ಅದಕ್ಕೆ ಹಸಿರಾಗಿರಬೇಕು ಅಂತ ಹೇಳಿ ಮಾವಿನ ತೋರಣನ ಕಟ್ತಾರೆ. ಇನ್ನೊಂದು ಯುಗಾದಿ ಹಬ್ಬದಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಬೇವು ಬೆಲ್ಲ ತಿಂತೀವಿ. ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ಎರಡನ್ನೂ ನಾವು ಸಮನಾಗಿ ಸ್ವೀಕರಿಸಬೇಕು. ಬೇವು ಬೇಕು, ಬೆಲ್ಲನೂ ಬೇಕು ಅಂತ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಆ ಒಂದು ಹಬ್ಬದ ದಿನ ನಾವು ಬೇವು ಬೆಲ್ಲನ ತಿಂತೀವಿ. ಇದು ನನಗೆ ಗೊತ್ತಿರೋ ಅಂತಹ ಯುಗಾದಿ ಹಬ್ಬದ ಒಂದು ಇನ್ಫಾರ್ಮೇಷನ್. ಇಲ್ಲಿ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ಪ್ರೀವಿಯಸ್ ಡೇನೇ ದೇವ್ರ ಮನೆಯಲ್ಲಿ ಇರುವಂತಹ ಸಾಮಾನೆಲ್ಲ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಸೊ ದಟ್ ನನಗೆ ನೆಕ್ಸ್ಟ್ ಡೇ ಈಸಿ ಆಗುತ್ತೆ ಅಂತ ಹೇಳಿ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಮಾವಿನ ತೋರಣನ ಕಟ್ಟೋಕ್ಕೆ ಅಂತ ಹೇಳಿ ಮಾವಿನೆಲೆ ತೊಗೊಬಂದು ಇಲ್ಲಿ ತೋರಣ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅವರು ಫ್ರೆಶ್ ಅಪ್ ಆಗಿ ಮಾವಿನ ತೋರಣ ಎಲ್ಲ ಕಟ್ಟಿದ್ರು. ನಾನು ಅಷ್ಟೊತ್ತಿಗೆ ಪೂಜೆಗೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾವು ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿಂದು ನಮ್ಮ ಮನೇಲಿ ಪೂಜೆ ಮುಗ್ದಿದ್ದು ಆದಮೇಲೆ ನಾವು ನಮ್ಮಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾವು ಯುಗಾದಿ ಹಬ್ಬಕ್ಕೆ ಯೂಶ್ವಲಿ ಎವ್ರಿ ಇಯರು ದೊಡ್ಡವರಿಗೆ ಅಂದರೆ ಸತ್ತೋಗಿರೋರನ್ನ ನೆನೆಸ್ಕೊಂಡು ಅವರಿಗೆ ಅಂತ ಬಟ್ಟೆ ಇಡ್ತೀವಿ. ಇದನ್ನು ನಾವು ಯುಗಾದಿ ಫೆಸ್ಟಿವಲಲ್ಲಿ ಮಾಡ್ತೀವಿ. ಸೊ ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಅಮ್ಮ ಮನೆಯಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಎಲ್ಲ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು ಊಟ ಅದೆಲ್ಲ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟು ಊಟ ಮಾಡಿದರು. ಊಟ ಎಲ್ಲ ತಿಂದು ಅಲ್ಲೇ ಡೇ ಎಲ್ಲ ಸ್ಪೆಂಡ್ ಮಾಡಿದ್ವಿ. ಇದು ನನ್ನ ಯುಗಾದಿ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.